ಇದರ ಪ್ರಯತ್ನ ಮಾಡಿದ್ದಾರೆ. ಆಂಕರ್ ಹೇಳಿದ ರೀತಿಯಲ್ಲಿ ಇದು ಒಂದು ವಿಶೇಷತೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿತಾ ಇದೆ. ಅದು ಬಹಳ ಒಳ್ಳೆಯ ವಿಷಯ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಇಷ್ಟಪಡೋದು ಕನ್ನಡ ಚಿತ್ರ ಯಶಸ್ವಿ ಆಗಲಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಅತ್ಯುತ್ತಮ ಚಿತ್ರಗಳನ್ನು ಕೊಟ್ಟಿದೆ, ಎಂತೆಂಥ ನಾಯಕರನ್ನು ತಯಾರು ಮಾಡಿದೆ, ಎಂತೆಂಥ ನಿರ್ದೇಶಕರನ್ನು ಕೊಟ್ಟಿದೆ. ಸಿದ್ದು ವಜ್ರಪ್ಪ ಮತ್ತು ಬಡಿಗೇರವರ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹಾರೈಸಿ ನಾನು ಈ ಚಿತ್ರದ ಹಾಡನ್ನು ರಿಲೀಸ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ. ನಮಸ್ಕಾರ. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರು ಹಾಜರಾಗಿದ್ರೆ ಅವರೆಲ್ಲರೂ ನನ್ನ ನೆನಪಿನ ಬುತ್ತಿ ಒಳಗಡೆ ಹಂಗೆ ಇರ್ತೀರ. ಹಾಗಾಗಿ ನಿಮ್ಮೆಲ್ಲರನ್ನ ನಾನು ಧನ್ಯವಾದ ಹೇಳುತ್ತಾ ಮತ್ತೆ ನಿಮ್ಮನ್ನ ಪದೇ ಪದೇ ನಾನು ಸ್ಮರಿಸ್ಕೊಳ್ತಾ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ನನಗೆ ಬಹಳ ಸಂತೋಷ ಆಯಿತು. ಅವ್ರಿಗೆ ನಾನು ಹೋಗಿ ಕೇವಲ ಒಂದೇ ಒಂದು ಸರಿ ಸರ್ ಪ್ಲೀಸ್ ದಯವಿಟ್ಟು ಬನ್ನಿ ಅಂತ ಅಂದದಕ್ಕೆ ಬರ್ತೀನಪ್ಪ ನೀನು ಹೋಗು, ಏನು ಯೋಚನೆ ಮಾಡಬೇಡ, ಹೋಗಿ ಹೆಸರು ಒರೆಸ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಇವತ್ತು ನಾನು ಅನಿರೀಕ್ಷಿತವಾಗಿ ಬರ್ತಾರೋ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಈ ಚಿತ್ರದ ಕಥಾ ಅಂದರ ಬಂದ್ಬಿಟ್ಟು ಆಲ್ರೆಡಿ ನಮ್ಮ ನಿರೂಪಕರು ಅದ್ರ ಬಗ್ಗೆ ಹೇಳಿದ್ದಾರೆ. ಬಟ್ ಇಲ್ಲಿ ಈಗ ನಮ್ಮ ಚಿತ್ರದ ನಾಯಕರಾಗಿ ಅಂದ್ರೆ ಶಿವ ಬಸವ ಮತ್ತು ಬಲ್ಲವನಾಗಿ 2 ಶೇಡ್ ಇರುತ್ತೆ. ಆ 2 ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದಂತವರು ನಮ್ಮ ನಾಯಕ ರಾಜ್ ಪ್ರವೀಣ್ ಅವರು. ಅವರೊಂದಿಗೆ ಭವಾನಿ ಪುರೋಹಿತ್ ರಂಗಭೂಮಿ ಕಲಾವಿದೆ, ಅತ್ಯುತ್ತಮ ನಾಟಕಗಳನ್ನ ಪ್ಲೇ ಮಾಡ್ಕೊಂಡು ಬಂದಿರೋಂಥವಳು. ನಾನು ಕೂಡ ಅವ್ರ ನಾಟಕಗಳನ್ನು ನೋಡಿ ಪ್ರೇರಣೆಗೊಂಡು ಅವರನ್ನು ನಾನು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಪಾತ್ರನೂ ತುಂಬ ಚೆನ್ನಾಗಿ ಒಬ್ಬ ಕುರುಬರ ಹುಡುಗಿಯಾಗಿ ಮತ್ತೆ ಬ್ರಾಹ್ಮಣರ ಸತಿಯಾಗಿ ಹೇಗೆ ಇರಬೇಕು ಅನ್ನೋದನ್ನ ನಾನು ಅವ್ರಿಗೆ ಅಚ್ಚುಕಟ್ಟಾಗಿ ಹೇಳಿದ್ದೆ. ಅದ ರೀತಿ ಪ್ಲೇ ಮಾಡಿದ್ದಾಳೆ. ಕುರುಬ ಯುವತಿಯಾಗಿ ಪ್ಲಸ್ ಬ್ರಾಹ್ಮಣ ಕುಟುಂಬದ ಒಂದು ಸತಿಯಾಗಿ ಪಾತ್ರ ನಿರ್ವಹಿಸಿದ್ದಾಳೆ ಭವಾನಿ ಪುರೋಹಿತ್. ಅವರು ನಮ್ಮ ಚಿತ್ರದ ನಾಯಕಿ. ಮತ್ತೆ ತದನಂತರ ನಮ್ಮ ಚಿತ್ರದ ಎಲ್ಲ ಎಡಿಟಿಂಗ್ ಕೆಲಸವನ್ನ ಅರವಿಂದ್ ರಾಜ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮೂರು ಸಾಂಗ್ಸ್ ಇದೆ ನಮ್ಮಲ್ಲಿ. ಒಂದು ಶಿವ ಸಾಂಗ್ ಇದೆ, ಮತ್ತೆ ಇನ್ನೊಂದು ಈಗ ನೀವೇನು ನೋಡಿದ್ರಲ್ಲ ಮೆಲೋಡಿ, ಅದು ಒಂದಿದೆ. ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ ನಾನು, ಶಾಂತನು ಮತ್ತೆ ಸತ್ಯವತಿ ಕಥೆ ಹೇಳೋಕ್ಕೆ. ಇನ್ನು ಮುಂದೆ ಆ ಥರದ ಪ್ರಯತ್ನ ಜಾಸ್ತಿ ಮಾಡಬೇಕು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಅದರಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಿದ್ರೆ ದಯವಿಟ್ಟು ತಿಳಿದವರಾದವರು ಮಾಧ್ಯಮ ಮಿತ್ರರು ಮತ್ತು ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ತಪ್ಪಿದ್ರೆ ತಿದ್ದಿ ಅಂತ. ಆ 3 ಸಾಂಗ್ಗಳನ್ನು ನಮ್ಮ ಸುಚಿನ್ ಶರ್ಮಾ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ನಮ್ಮ ಸಿನಿಮಾದ 3 ಸಾಂಗ್ಗಳನ್ನು ಮಾಡಿದ್ದವ್ರೆ. ತತ್ವ ಸಾಂಗು, ಶಿವ ಸಾಂಗು ಮತ್ತು ಮೆಲೋಡಿ ಸಾಂಗನ್ನು. ತದನಂತರ ಸಹ ಕಲಾವಿದರಾಗಿ ನಮ್ಮ ರಾಘವ್ ಗೌಡಪ್ಪ ಅಂತೇಳಿ ಹೀರೋ ಅವ್ರ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ನರಸಿಂಹಮೂರ್ತಿ ಅಂತೇಳಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಗುರುವಿನ ಅಂದರೆ ತತ್ವ ಬೋಧನೆ ಮತ್ತು ಕೆಲವೊಂದಿಷ್ಟು ವೈಶಿಷ್ಟ್ಯತೆಯಾದ ಕೆಲವೊಂದು ಸಂಭಾಷಣೆಗಳನ್ನು ಮತ್ತೆ ಜನರಿಗೆ ಮುಟ್ಟಿಸೋ ಥರ ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನಕ್ಕೆ ಸ್ವಲ್ಪ ನನಗೆ ಬೆನ್ನೆಲುಬಾಗಿ ನಿಂತ ಹರ್ಷವರ್ಧನ್ ಅವರು ಕೂಡ ರಂಗಭೂಮಿ ಕಲಾವಿದರು. ಅವರು ಕೂಡ ಚೆನ್ನಾಗಿ ನನಗೆ ಪಾತ್ರ ನಿರ್ವಹಿಸಿಕೊಟ್ಟಿದ್ದಾರೆ. ತದನಂತರ ಸೂರಿ ಮಾಸ್ಟರ್ ನನ್ನ 3 ಸಾಂಗ್ಗಳನ್ನು ಅವರೇ ಕೊರಿಯೋಗ್ರಫಿ ಮಾಡಿರೋದು. ಅವರು ಸೂರಿ ಮಾಸ್ಟರ್ ಅಂತೇಳಿ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ತದನಂತರ ಮಾರೇಶ್ ಅಂತೇಳಿ ಹೀರೋನ ಜೊತೆಗಿನ ಪಾತ್ರವನ್ನು ಅವರು ಕೂಡ ನಿಭಾಯಿಸಿದ್ದಾರೆ. ಈ ಥರ ಎಲ್ಲರೂ ಇದ್ದಾರೆ. ಮತ್ತು ಇವರು ನಮ್ಮ ನಿರ್ಮಾಪಕರು, ಇವರೇ ನನಗೆ ಸಿನಿಮಾಗೆ ದುಡ್ಡು ಹೊಡಿದವರು. ಈರಣ್ಣ ಸುಭಾಷ್ ಬಡಿಗೇರ್ ಹೆಸರು ನೋಡ್ಬಿಟ್ಟು ಅವರೇ ಬಂದು ಸರ್ ಪ್ರೊಡ್ಯೂಸರ್ ಸರ್ ನಾನು ಯಾರೋ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತು ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದಾಗ ನಿಮ್ ತೂಕ ನಿಜವಾಗ್ಲೂ ಅರ್ಥ ಆಯ್ತು ಸರ್. ಗ್ರೇಟ್ ಆಫ್ ಯು ಸರ್. ಇಲ್ಲೇ ನನಗೆ CC ಆಗಿದ್ದು ಅಂದರೆ ಸೆನ್ಸರ್ ಸರ್ಟಿಫಿಕೇಟ್ ಇಲ್ಲೇ ಆಗಿತ್ತು. ನಾವಿಬ್ಬರು ಒಳಗಡೆ ಬಂದಾಗ ಯಶವಂತ್ ಶೆಣೆ ಅಂತೇಳಿ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿದ್ದು. ಸರ್ ಹೇಳ್ದಂಗೆ ಅವ್ರೆ ನೀವೇನ್ರೋ ಯಾರೋ ಒಂದು 45-50 ಏಜ್ನವ್ರು ಬರ್ತಾರೆ ಅಂದ್ಕೊಂಡ್ರಿ, ಇಬ್ರು ಟುನು ಅಂದ್ಕೊಂಡು ಬಂದ್ಬಿಟ್ರಲ್ವ. ಅದನ್ನ ನೋಡಿದ್ರೆ ಆ ರೀತಿ ಬರ್ದಿದ್ದೀರಾ, ಏನೋ ಈಗ ಕಮರ್ಷಿಯಲ್ ಮಚ್ಚು ಲಾಂಗ್ ಅಂದ್ಕೊಂಡು ಬರುವಂಥ ಮಧ್ಯದಲ್ಲಿ ಈ ಥರದ್ದು ಒಂದು ಸಿನಿಮಾ ಮಾಡಿದಿರಲ್ರು ಅಂತ ಹೇಳಿದ್ರು. ಬಟ್ ನಾನು ಕ್ರಿಟಿಕ್ಸ್ ಮಾಡಕ್ಕೆ ನಿಂತಿಲ್ಲ, ನಾನು ಸೆನ್ಸರ್ ಮಾಡಕ್ಕೆ ನಿಂತಿರೋದ್ರಿಂದ ನಾನು ನೋಡಿರೋ 25 ಸಿನಿಮಾಗಳಲ್ಲಿ ನಿಂದೊಂದು ಸಿನಿಮಾ ತುಂಬ ವಿಭಿನ್ನವಾಗಿತ್ತು ಅಂತ ಅವರು ಫಸ್ಟ್ ನನಗೆ ಅಪ್ರಿಷಿಯೇಟ್ ಇದೇ ಜಾಗದಲ್ಲಿ ಕೊಟ್ಟಿದ್ರು. ಆ ಜಾಗದಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಕೂತಿರೋದ್ರಿಂದ ನನಗೆ ಅದು ಇನ್ನೂ ಇಮ್ಮಡಿಗೊಳಿಸಿದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇಷ್ಟು ನನ್ನ ಸಮಗ್ರ ಪರಿಚಯ. ಅಂದರೆ ಒಂದು 5th ಇದ್ದೆ ಸರ್, ನಾನು 5th ಅಥವಾ 6th ಕ್ಲಾಸಲ್ಲಿ. ನಮ್ಮ ಒಬ್ಬ ಹುಡುಗ ಇದ್ದ, ನಾನು ಹಳ್ಳಿಲಿರೋದು, ನಾನು ಕನಕಗಿರಿ ಜಿಲ್ಲೆ ಕನಕಗಿರಿ ತಾಲೂಕು ಹತ್ರ ಒಂದು ಚಿಕ್ಕಮಾದಿನಾಳ್ ಅಂತೇಳಿ. ಅಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡು ನನ್ನ ಜೊತೆಗೇನೆ ಓಡಾಡ್ಕೊಂಡಿದ್ದ. ಅವನು ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇರಲಿಲ್ಲ. ಬಟ್
ಆ ಹುಡುಗ ಏನಾಗ್ಬಿಟ್ಟು ಒಂದಿನ ಡೆತ್ ಆಗೋದ ಸರ್. ಅವ್ನು ಡೆತ್ ಆಗೋದಾಗ ನಾನು ಡೈಲಿ ಅವ್ನು ಬರ್ತಾನೆ ಅಂತಾನೆ ವೇಟ್ ಮಾಡ್ತಿದ್ದೆ. ಅವ್ನು ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಅವನ ಹೆಸರು ಮುದಿಯ ಅಂತೇಳಿ. ಇನ್ನು ಅವನು ಚಿಕ್ಕವನು, ನಾನು ಚಿಕ್ಕವನು. ನಾನು ಸ್ಕೂಲ್ಗೆ ಹೋಗಿ ವಾಪಸ್ ಬಂದರೆ ನಾನು ರಿಸೀವ್ ಮಾಡ್ಕೊಳ್ತಿದ್ದು ಅವನೇ. ಆವಾಗ ಅವನನ್ನು ನಾನು ಪದೇ ನೋಡ್ತಾ ಇದ್ದಾಗ ಅವ್ನು ಎಲ್ಲೋದ ಅಂತಾನೆ ಅನಿಸ್ತಾ ಇತ್ತು. ಆವಾಗ ನನಗೆ ಒಂದು ಚೂರು ಗೀಳಿತ್ತು ಸರ್. ಸ್ವಲ್ಪ ಅವಾಗ ತಾನೇ ಇನ್ನು ಅಂದರೆ ಕಾರ್ಟೂನ್ಸು ಕೇವಲ ಶನಿವಾರಕ್ಕೊಮ್ಮೆ ಬರ್ತಿತ್ತು, ಅದನ್ನೆಲ್ಲ ನೋಡ್ತಿದ್ದೆ. ಕೆಲವೊಂದು ಇನ್ಸ್ಪೈರೇಷನ್ ಯಾವ ಥರ ಅಂದರೆ ಸಾವಿನ ನಂತರ ಎಲ್ಲೋ ಪ್ರಯಾಣ ಮಾಡ್ಬೋದಲ್ಲ, ಅಥವಾ ಅದಕ್ಕೇನೋ ಆತ್ಮ ಅಂತ ಕರೀತಾರೆ ಅಂತ ತದನಂತರ ನನಗೆ ಅಂದರೆ ಮೆಚುರಿಟಿ ಬಂದಮೇಲೆ ಅಥವಾ ಪುಸ್ತಕಗಳು ಓದಿದ ಮೇಲೆ ಗೊತ್ತಾಗಿದ್ದು. ತದನಂತರ ಅವ್ರು ಎಲ್ಲಿ ಹೋಗಿರ್ಬೋದು, ಅವನು ಹೋಗಿರ್ಬೇಕಲ್ಲ, ಬಹುಶಃ ದೇಹ ಮಣ್ಣಾಗಿರ್ಬೇಕು. ಅವ್ರ ತಾಯಿ ಅಂತ ಇದ್ಲು, ಎದೆ ಬಡ್ಕೊಂಡು ಹೋದಾಗೆಲ್ಲ ಅಳ್ತಾ ಇದ್ಲು. ಅವಾಗ ಮಳೆ ಬರ್ತಿತ್ತು, ನೋಡಪ್ಪ ನೀರಲ್ಲಿ ಮಲಗಿಸ್ಬಿಟ್ಟಿದ್ದಾರೆ ಅವನ್ನ ಅಂತೇಳಿ ಹಂಗೆಲ್ಲ ಅಳ್ತಾ ಇದ್ಲು. ಅವಾಗ ನಾನು ಅನ್ಕೊಂಡೆ ಏನಾಗಿರ್ಬೋದು, ಅವ್ನು ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂತಿದ್ದೆ. ಅದ್ರ ಮೇಲೆ ಕತೆ ಹೇಳಿದ್ರೆ ಅವ್ನು ನಿಜವಾಗ್ಲೂ ಹೋದ್ರೆ ಎಲ್ಲಿ ಹೋಗಿರ್ಬೋದು ಅನ್ನೋದೊಂದು ಸಣ್ಣ ಥಾಟ್ ಹೊಳಿತು ಸರ್. ಆ ಥಾಟನ್ನು ಹಿಡ್ಕೊಂಡು ನಾನು ಕೆಲಸ ಮಾಡ್ತಾ ಬಂದಾಗ ಅದಕ್ಕೆ ತಕ್ಕ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಸೈನ್ಸು ಪ್ಲಸ್ ವೇದ ಉಪನಿಷತ್ತು ಪ್ಲಸ್ ಇನ್ನೊಂದಿಷ್ಟು ಬುಕ್ಗಳು ರೆಫರ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡೆ ಸರ್. ವೇದ ಉಪನಿಷತ್ತುಗಳಲ್ಲಿ ಯಾವ ಪರ್ಟಿಕ್ಯುಲರ್ ಥಿಂಗ್ ಈ ವಿಚಾರ ಹೇಳ್ತೀನಿ? ಸರ್, ಈಗ ಯಜುರ್ವೇದ ಸಾಮವೇದ ವೇದಗಳಲ್ಲಿ ಈಗ ಸಾವಿನ ಬಗ್ಗೆ ಅಂದರೆ ಸಣ್ಣ ಪುಟ್ಟ ಅಂಶಗಳನ್ನ ಎತ್ಕೊಂಡಿದ್ದೀನಿ ಸರ್. ಅಂದರೆ ಈಗ ಒಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಮಂತ್ರಗಳನ್ನ ರೆಫರ್ ಮಾಡಿಕೊಂಡು ಇದನ್ನ ಮಾಡಿಕೊಂಡು ಕೆಲವೊಂದು ವಿಚಾರಗಳು ಸಾವಿನ ನಂತರ ಈ ರೀತಿ ಅಂಶಗಳನ್ನ ಅವ್ರು ಹೇಳ್ತಾರೆ. ಈಗ ಗರುಡ ಪುರಾಣದಲ್ಲಿ ಒಂದಿಷ್ಟಿದೆ, ಇನ್ನೊಂದಿಷ್ಟು ಪುರಾಣಗಳಲ್ಲಿ ಒಂದಿಷ್ಟಿದೆ. ಅದು ಯಾವ ಥರ ಹೇಳ್ಕೊಟ್ಟಿದ್ರೆ ಅಂದರೆ ಇಂಡೈರೆಕ್ಟ್ಲಿ ಅವಾಗಿಂದ ನಾವು ಅಂದರೆ ನಾನು ಅನ್ಕೊಂಡಿದ್ದೀನಿ ಅವಾಗಿಂದ ನಮಗೆ ಎಜುಕೇಷನ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಅವ್ರೇನಿಲ್ಲ ಕಥಾ ಮೂಲಕವಾಗಿ ಅದನ್ನ ನಮ್ಗೆ ಹೆಂಗೆ ಉಣಬಡಿಸ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿದ್ರಲ್ಲ, ಅದನ್ನ ನಾನು ಇನ್ನೂ ತರ್ಜುಮೆಗೊಳಿಸಿ ಅದನ್ನು ಇನ್ನೂ ಒಂಚೂರು ಜನರೇಟ್ ಮಾಡಿದ್ರೆ ಹೆಂಗ್ ಬರ್ಬೋದು ಅಂತ ಜರಡಿ ಹಿಡಿದಿದ್ದೀನಿ ಸರ್ ಅಷ್ಟೇ. ಇಮ್ಯಾಜಿನೇಷನ್ ಆ್ಯಡ್ ಮಾಡಿ. ಖಂಡಿತ ಸರ್, ಖಂಡಿತ ಇಮ್ಯಾಜಿನೇಷನ್ ಆ್ಯಡ್ ಮಾಡಿದ್ದೀನಿ. ನಂದು ಕತೆ ಇಮ್ಯಾಜಿನೇಷನ್ ಇರ್ಬೋದು, ಕೆಲವೊಂದು ವಿಷಯ ವಸ್ತುಗಳು ಇಮ್ಯಾಜಿನೇಷನ್ ಅಲ್ಲ ಸರ್. ಉಪನಿಷತ್ತುಗಳೆಲ್ಲ ಕೆಲವು ಕೇಳಿದ್ದೀರಾ ಅಂತ ನಾನು ಹೇಳಿದ್ದೆ. ಕೇಳಿದ್ದೀನಿ, ಸಂಪೂರ್ಣವಾಗಿ ತಿಳ್ಕೊಳಕ್ಕಾಗಲ್ಲ ಸರ್. ಶಿಖರ ಪೂರ್ತಿ ನೋಡಿದ್ದೀನಿ ಅಷ್ಟೇನೆ, ಆದ್ರೆ ಅದನ್ನ ಅತಿ ಅನುಭವಿಸಿಲ್ಲ ಸರ್. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ ಸರ್. ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇರುತ್ತೆ. ಸೈದ್ಧಾಂತಿಕ ಅಂಶಗಳನ್ನ ಅದನ್ನ UK ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತರೋದು ಹೇಗೆ, ಅದನ್ನ ಹೇಗೆ ತರಬಹುದು ಅಂತಾನು ಇದು ಮಾಡಿದ್ದೀನಿ. ಗಂಡುಗಲಿ ಕುಮಾರರಾಮನ ಕಾಲದಲ್ಲಿ ಅವಾಗ ಆ ಕಾಲದಲ್ಲಿ ಇತ್ತು ಸರ್. ಸ್ವಲ್ಪ ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ಜ್ಞಾನಾರ್ಜನೆಗೋಸ್ಕರ ಹೋಗೋರು, ಇವಾಗ ದುಡ್ಡಿನ ಅರ್ಜನೆಗೋಸ್ಕರ ಹೋಗ್ತಾರಲ್ಲ ಅದೇ ರೀತಿ ಜ್ಞಾನಾರ್ಜನೆಗೋಸ್ಕರ ಹೋಗೋರು. ಹಾಗಾಗಿ ಆ ಥರ ಒಂದು ಕಥೆನ ಅಂದ್ರೆ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವನು ಸಾವಿನ ನಂತರ ಹೇಗೆ ಪ್ರಯಾಣ ಮಾಡ್ತಾನೆ ಅನ್ನೋದನ್ನ ಕಾಲಘಟ್ಟದ ರೂಪದಲ್ಲಿ ಗೊತ್ತಾ? 12ನೇ ಶತಮಾನ ಅನ್ಕೊಂಡ್ರೆ. ಈ ರಾವುತನಿಗೂ 12th ಸೆಂಚುರಿ ಹೆಂಗೆ ಕನೆಕ್ಷನ್ ಕೊಡ್ತೀರಾ? ರಾವುತ ಅನ್ನೋದು ಕೇವಲ ಶೀರ್ಷಿಕೆ ಸರ್. ಆತ್ಮ ರಾವುತನಾಗಿ ಕತೆಗೊಂದು ಅನ್ನೋದ್ರಿಂದ ಹಾಗಾಗಿ ಆ ಕತೆಗೆ ನಾನು 12ನೇ ಶತಮಾನ ಹೆಂಗ್ ಕೊಡ್ತೀನಿ ಅಂದ್ರೆ ಅದರಲ್ಲೇನು ಇಲ್ಲ ಸರ್. ಈಗ ಹಳೆಯ ಪಾತ್ರಗಳನ್ನ ಅಂದ್ರೆ ಅವಾಗಿನ ಗುರುಗಳು ಏನಿದ್ರಲ್ಲ ಅವಾಗ ಸುಮಾರು ಅಂದ್ರೆ ನಾನು ಕತೆನ ತುಂಬಾ ದೊಡ್ಡದಿದೆ ಸರ್ ಕತೆ. ಬಟ್ ನಾನು ಶಿವ ಬಸವ ಯಾವಾಗ ಅವನು ಸಾಂಸಾರಿಕ ಜೀವನಕ್ಕೆ ಲಗ್ಗೆ ಇಡ್ತಾನೋ ಅಲ್ಲಿಂದ ಅವನಿಗೆ ಜ್ಞಾನಾರ್ಜನೆಗೋಸ್ಕರ ಎಲ್ಲಿಂದ ಬರ್ತಾನೋ ಅಲ್ಲಿಂದ ಕತೆ ಶುರು ಮಾಡಿ ಅವನು ಗುರು ಆಗ್ತಾನೆ, ಶಿಷ್ಯನಿಂದ ಅವನು ಹೇಗೆ ಗುರು ಆಗ್ತಾನಲ್ಲ ಅಲ್ಲಿವರೆಗೂ ಮಾತ್ರ ಕತೆ ಎಣಿದಿದ್ದೀನಿ ಸರ್. ಪಾರ್ಟ್ ಮಾಡೋ ಯೋಜನೆ ಇಲ್ಲ ಸರ್. ಇದೊಂದು ಮಾಡೋಷ್ಟರಲ್ಲೇ ನಮ್ಮ ನಿರ್ಮಾಪಕ ಪಾಪ EMI ಕಂತು ಜಾಸ್ತಿ ಆಗಿದೆ ಸರ್. ನಿಮ್ಮ ಬಗ್ಗೆ ಹೇಳ್ಕೊಡಿ, ನೀವು ಇದಕ್ಕೆ ಮುಂಚೆ ಎಲ್ಲಿ ವರ್ಕ್ ಮಾಡಿದ್ರೆ? ಸರ್, ನಾನು ಪ್ರಥಮ ಬಾರಿಗೆ 5 Idiots ಅಲ್ಲಿ ರೀರೈಟಿಂಗ್ ಮಾಡಿದೆ. ಅದಾದ್ಮೇಲೆ ಕೆಲವೊಂದಿಷ್ಟು ಶ್ರೀನಿ ಅವ್ರ ಹತ್ರನೂ ಕೆಲಸ. ಸರ್ 5 Idiots ಅದರಲ್ಲಿ ರೀರೈಟಿಂಗ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಕೆಲವೊಂದಿಷ್ಟು ಸುಮಾರು ಜನರ ಹತ್ರ ನಾನು ಕೆಲಸ ಮಾಡಿದ್ದೀನಿ ಸರ್. ಎಷ್ಟೋ ನಾನು ಕೆಲಸ ಮಾಡಿದ್ರೆ ರಿಲೀಸ್ ಆಗದೆ ಇರೋವೇ ಜಾಸ್ತಿ ಇದ್ದಾವೆ. ಹಾಗೆ ಆ ಥರ ಯಾಕಂದರೆ ಕೆಲಸ ರಿಲೀಸ್ ಆಗಿಲ್ಲ ಅಂದ ತಕ್ಷಣ ನಾನು ಮಾಡಿರೋ ಕೆಲಸಗಳು ಮಾತ್ರ ಅದು ನಾವು ಕಲಿಯೋಕೆ ಏನು ಬೇಕೋ ಅದನ್ನು ಮಾಡಿದ್ದೀವಿ. ಇನ್ನೊಂದಿಷ್ಟು ಅಂದರೆ ಶ್ರೀನಿಯವ್ರ ಹತ್ರನೂ ಕೆಲಸ ಮಾಡಿದ್ದೀನಿ ಸರ್, ಶ್ರೀನಿವಾಸ ಕಲ್ಯಾಣ ಆ ಥರನೂ ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಇನ್ನೊಂದಿಷ್ಟು ಇಲ್ಲಿ ನಮ್ಮ ಒಂದಿಷ್ಟು ನಿರ್ದೇಶಕ ಮಿತ್ರರು ಬಂದಿದ್ದಾರೆ, ಅವರೊಂದಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಕೆ ಶಂಕರ್ ಅಂತ ಹೇಳಿದ್ದಾರೆ ಸರ್, ಅವರು ಮುಕ್ತಿ ಮತ್ತೆ ಸಿನಿಮಾ ಮಾಡಿದ್ರು. ಅವರೊಂದಿಗೆ ನಾನು ಸಂಪೂರ್ಣವಾಗಿ ನಿರ್ದೇಶನ ಕಲ್ತಿದ್ದು ಅವ್ರ ಹತ್ರನೇ ಸರ್. ಸರ್ ನವೆಂಬರ್ ಫಸ್ಟ್ ವೀಕಲ್ಲಿ ಅಂದ್ಕೊಂಡಿದ್ದೀವಿ. ಅದಕ್ಕೆ ತಕ್ಕ ತಯಾರಿನೂ ಕೂಡ ನನ್ನ ನಿರ್ಮಾಪಕರು ಮತ್ತು ನನ್ನ ತಂಡದೊಂದಿಗೆ ನಿಭಾಯಿಸ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಖುಷಿ ವಿಚಾರ ಹಿರಿಯರ ಮಾಜಿ ಸಚಿವರಾದ
ರೇವಣ್ಣ ಸರ್, ಎಚ್ ಎಂ ರೇವಣ್ಣ ಸರ್ಗೆ ವಂದನೆಗಳು. ನಮ್ಮ ಡಾಕ್ಟರ್ ಸಿದ್ದು ಸರ್ ವರ್ಕ್ ಮಾಡಿದ್ದು ನಾನು ತುಂಬ ನೋಡಿದ್ದೇನೆ. ಸ್ಕ್ರಿಪ್ಟ್ ರೈಟಿಂಗು ಪ್ಲಸ್ಸು ಹಾಗೆ ಸ್ಟೋರಿ ರೈಟಿಂಗ್ಸ್ ಎಲ್ಲ ನಾನು ತುಂಬ ನೋಡ್ಕೊತ ಬಂದಿದ್ದೇನೆ. ಆಗ ಒಂದು ದಿವಸ ಅವರು ನನ್ನ ಹತ್ರ ಬಂದು ಈ ಥರ ಒಂದು ಸ್ಟೋರಿ ಇದೆ ಮಾಡೋಣ ಅಂತಂದರೆ, ಓಕೆ ಸ್ಟೋರಿ ಹೇಳಿ ಅಂತ ಹೇಳಿದೆ. ಅವರು ಹೇಳಿದಾಗ ಯಾವ ಥರ ಹೇಳಿದ್ರೆ ಅಂತ, ಒಬ್ಬ ಮನುಷ್ಯ ಒಬ್ಬ ಸತ್ತ ಮೇಲೆ ಅವನ ಮುಂದೆ ಏನಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ನನಗೂ ಗೊತ್ತಿಲ್ಲ ಏನಾಗ್ತಾನೆ ಅಂತ ಹೇಳ್ಬಿಟ್ಟು. ಆ ಥರ ಅವರು ಆ ಕಥೆನ ವಿವರಣೆಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಹಾಗಾಗಿ ನಾನು ಒಪ್ಕೊಂಡೆ ಈ ಸಿನಿಮಾ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆನೆ ನಮ್ಮ ತಾತವ್ರಿಗೆ ಅಣ್ಣವರು ಸಿನಿಮಾ ಅವಾಗಿಂದ ನೋಡ್ಕೊಂಡ್ಬಂದೆ. ಪೌರಾಣಿಕ ಸಿನಿಮಾ ಅಂದ್ರೆ ತುಂಬ ಇಷ್ಟ. ಅವರು ಯಾವಾಗ ಪ್ಲೇ ಮಾಡಿದ್ರೆ ನಾನು ಬೈತಾ ಇದ್ದೆ, ಏನಜ್ಜ ಅದು ಅದು ನೋಡ್ತೀಯ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅದು ನೋಡ್ತಾ ನನಗೆ ಪೌರಾಣಿಕ ಸಿನಿಮಾಗಳನ್ನ ತುಂಬ ಇಷ್ಟ. ಹಾಗಾಗಿ ಈ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಈಸಿ ಆಯಿತು. ಬಿಸ್ನೆಸ್ ಮಾಡ್ತೀರಾ ಸರ್ ನಾನು ITI ಮಾಡ್ಕೊಂಡಿದ್ದೀನಿ. ಅದ್ಮೇಲೆ ನಾನು ಇದರಲ್ಲಿ BMC ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಂದು IT ಸರ್ವರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಸಿನಿಮಾ ಮಾಡಬೇಕು ಅಂತಿದ್ದೆ ಸರ್. ಸಿನಿಮಾ ಅಂತ ಮಾಡಿದ್ರೆ ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಸಿನಿಮಾ ಅಂದರೆ ಜಾಸ್ತಿ ನೋಡ್ತಾ ಇದ್ದೆ. ಹಾಗೆ ತುಂಬ ಸಿನಿಮಾ ನೋಡ್ತಿದ್ದಾಗೆ ಅದು ಓಕೆ ನಾವು ಅಂದರೆ ನಮ್ಮ ವಿಶ್ವಕರ್ಮ ಸಿನಿಮಾಸ್ ಬ್ಯಾನರಲ್ಲಿ ಯಾವುದು ಬಂದಿದ್ದಿಲ್ಲ. ಹಾಗಾಗಿ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇದೆ. ನಾನು ಸಿದ್ದು ಸರ್ ಜೊತೆ ತುಂಬ ಬೆರೀತಾ ಇದ್ದೆ. ಅಂದರೆ ಹೋಗೋದು ಅಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ರು, ಅವಾಗ ಹೋಗಿ ಬರೋ ಮಾಡ್ತಾ ಇದ್ದೆ. ಹಾಗಾಗಿ ನಾನೇ ಒಂದು ಸಿನಿಮಾ ಮಾಡ್ಬಿಡೋಣ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರ ಕತೆ ತಂದ್ಮೇಲೆ ನಾವು ಮಾಡಿದ್ವಿ ಸರ್. EMI ಜಾಸ್ತಿ ಆಗಿದೆ. EMI ಜಾಸ್ತಿ ಆಗಿದೆ ಸರ್. ಬ್ಯಾಂಕ್ ಲೋನ್ ತಗೊಂಡಿದ್ದೀರಾ? ಎಸ್ ಸರ್. ತೋರಿಸಿದ್ದಾರೆ. ಮೊದಲನೇ ಮೂವಿಯಲ್ಲೇನೆ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು, ಇಲ್ಲಮ್ಮ ನೀನು ಮಾಡ್ತೀಯಾ ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. 2 ಶೇಡ್, ಎರಡೂ ತುಂಬ ಎಕ್ಸ್ಟ್ರೀಮ್ ಬೇರೆ ಬೇರೆ ಶೇಡ್ಸು. ಅದೇ ಒಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು, ಒಂದು ಫುಲ್ ರಗಡ್ ಕ್ಯಾರೆಕ್ಟರು. ನನ್ನ ನೋಡಿ ನೀನು ಮಾಡ್ತೀಯಾ ಅಮ್ಮ ಅಂತ ಹೇಳಿ ಕರ್ಕೊಂಡ್ರಲ್ಲ, ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಅದು ಬಿಟ್ಟರೆ ನನ್ನ ಹೀಗೆ ಒಂದು ನಾಟಕದಲ್ಲಿ ನೋಡಿಬಿಟ್ಟು ನಮ್ಮ ಸರ್ರು ಇನ್ಯಾರ ಹತ್ರನೂ ನನ್ನ ನಂಬರ್ ಈಸ್ಕೊಂಡು, ಇಲ್ಲ ಈ ಹುಡುಗಿ ಬೇಕು ಅಂತೇಳಿ ನಾನು ಡೈರೆಕ್ಟ್ ಸರ್ನ ನೋಡಿದ್ದೆ ಸೆಟ್ಟಲ್ಲಿ. ಅದಕ್ಕೆ ಮುಂಚೆ ನೋಡೇ ಇಲ್ಲ. ಡೈರೆಕ್ಟ್ ಸೆಟ್ಗೆ ಕರ್ಕೊಂಡು ಬಂದು, ಇಲ್ಲ ನೀವು ಕಾಸ್ಟ್ಯೂಮ್ ಹಾಕೊಂಡು ಬಂದ್ಬಿಡಿ, ನಾನು ನಿಮಗೆ ಸ್ಟೋರಿ ಹೇಳ್ತೀನಿ ಅಂತಲೇ ಹೇಳಿದ್ದು. ಅಷ್ಟು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಒಳ್ಳೆ ಸಕ್ಸಸ್ ಕಾಣಲಿ, ಇಡೀ ಟೀಮ್ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಸರ್, ಮೊದಲನೇ ಸಿನಿಮಾ ಸರ್. ದೃಶ್ಯ ಕಾವ್ಯ ಅಂತ ಹೇಳಿ ಒಂದು ತಂಡ ಇದೆ, ನಂಜುಂಡೇಗೌಡರದು ತಂಡ. ಅಲ್ಲಿ ಮಾಡ್ತಾ ಇದ್ದೆ. ಹೌದು, ಬೆಂಗಳೂರಲ್ಲೇ. ಈಗ ಇನ್ನೊಂದು 2-3 ತಂಡದಲ್ಲಿ ಮಾಡ್ತಾ ಇದ್ದೀನಿ. ಈ ಬಗೆಯ ಡ್ರಾಮಾಗಳೇನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರಾ? ಅಂದ್ರೆ ನಾನು ಯಾವಾಗ ಥಿಯೇಟರ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಒಂದು ದೊಡ್ಡ ಆಸೆ ಇತ್ತು. ನಾನು ಮೈಥಾಲಜಿಕಲ್ ಆಗಿ ಏನಾದರೂ ಮಾಡಬೇಕು. ಈ ಸಾಮಾಜಿಕ ನಾಟಕಗಳೇ ಮಾಡ್ತಾ ಇರೋದ್ರಿಂದ ನಂಗೆ ಅದು ಒಂದಿತ್ತು. ನಾನು ಮೈಥಾಲಜಿಕಲ್ ಆಗಿ ಇವಾಗ ಏನು ನೀವು ಸಾಂಗ್ ನೋಡಿದ್ರಿ, ಅದು ನನ್ನ ಡ್ರೀಮ್. ನಾನು ಸ್ಕ್ರೀನ್ ಮೇಲೆ ಕಂಡೆ ಅಂದರೆ ನಾನು ಆ ಥರ ಕಾಣಬೇಕು ಒಮ್ಮೆ. ಈ ಮಹಾಭಾರತ ಇರ್ಬೋದು, ಈ ರಾಧಾಕೃಷ್ಣ ನೋಡ್ತಾ ಈ ಜಾನರಲ್ಲಿ ನಾನು ಮಾಡಬೇಕಲ್ವಾ ಅಂತ ಅನಿಸಿತ್ತು. ಫಸ್ಟ್ ಅಪಾರ್ಚುನಿಟಿನೇ ನಮ್ಮ ಸರ್ ಹಾಗೆ ಕೊಟ್ಟಿದ್ದು ನನಗೆ ಇನ್ನೂ ತುಂಬ ಖುಷಿಯಾಗಿದೆ. ಈ ರೋಲ್ ನನಗೆ ತುಂಬ ಆ್ಯಪ್ಟ್ ಅಂತಹ ರೋಲ್ ಎರಡೂ ಕೂಡ. ಆ್ಯಂಡ್ ತುಂಬ ಖುಷಿ ಇದೆ. ನಾನು ಅಂದ್ಕೊಂಡಂಗೆ ನಾನು ಸ್ಕ್ರೀನ್ ಮೇಲೆ ಕಾಣಿಸಿದ್ದೀನಿ ಅನ್ನೋದು ಇನ್ನು ದೊಡ್ಡ ಮಟ್ಟದ ಖುಷಿ ಇದೆ ನನಗೆ. ಥ್ಯಾಂಕ್ ಯು. ತುಂಬ ಕಷ್ಟ ಆಯಿತು ನಮಗೆ ಸ್ಟಾರ್ಟಿಂಗು. ಈ ಕ್ಯಾರೆಕ್ಟರ್ ಬಂದು ಟೋಟಲ್ 2 ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಬಂದು ಶಿವಬಸವ ಅಂತ, ಇನ್ನೊಂದು ಬಂದು ಬಲ್ಲವ ಅಂತ. ಈ ಶಿವಬಸವ ಬಂದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ಹುಡುಗ. ಈ ಬಲ್ಲವ ಅನ್ನೋನು ಒಬ್ಬ ಈ ಫೈಟ್ ಟ್ರೈನಿಂಗ್ ಮಾಡುವಂಥ ಒಬ್ಬ ಮಾಸ್ಟರ್ ಇರ್ತಾರಲ್ಲ, ಅವ್ರ ಮಗನಾಗಿ ಹುಡ್ತೀನಿ. ಈ ಕ್ಯಾರೆಕ್ಟ್ರು ಎರಡೂ ಟೋಟಲಿ ಡಿಫ್ರೆಂಟ್. ಅದಕ್ಕೂ ಸಂಬಂಧನೇ ಇಲ್ಲ. ನಂದು ಮತ್ತು ನಮ್ಮ ಡೈರೆಕ್ಟ್ರು ಇಬ್ಬರದ್ದು ಸಂಬಂಧ ಬಂದು 8 ವರ್ಷ. 8 ವರ್ಷದಿಂದ ನಾನು ಅವರು ಫ್ರೆಂಡ್ಸ್ ಆಗಿದ್ದೀವಿ. ನಮಗೆ ಈ ಸಿನಿಮಾ ಮಾಡಬೇಕು ಅನ್ನೋ ಯಾವುದು ಥಾಟು ನಮಗಿರಲಿಲ್ಲ. ಸುಮ್ಮನೆ ಏನು ಮಾಡ್ತಿದ್ವಿ, ಹಿಂಗೆ ಕೂತ್ಕೊತಿದ್ವಿ, ಡೈಲಿ ಮಾತಾಡ್ತಿದ್ವಿ. ಅವರು ಕೆಲವೊಂದು ಹೇಳೋರು, ನಾನು ಕೆಲವೊಂದು ಹೇಳ್ತಿದ್ದೆ. ಇಬ್ರಿಗೂ ಹಂಗಂಗೆ ಜಗಳ ಆಗ್ತಿತ್ತು, ಹಂಗಂಗೆ ಮಾತಾಡ್ತಾ ಇದ್ವಿ, ವಾದ ವಿವಾದಗಳಾಗ್ತಿತ್ತು. ಒಂದು ದಿವಸ ಏನಾಯಿತು, ಒಂದು ಥಾಟ್ ಓಪನ್ ಆಯಿತು, ಒಂದು ಸಿನಿಮಾ ಮಾಡೋಣ ನಾವು, ಈ ಥರದ್ದೊಂದು ಪ್ಯಾಟರ್ನ್ ಆಫ್ ಸಿನಿಮಾ ಮಾಡೋಣ ಅಂತ.
ಏನು ಮಾಡಿದ್ರು ಡೈರೆಕ್ಟ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರು ಸುಮ್ಮನೆ ಇದ್ದಾರೆ, ಬಟ್ ಅವರು ಬೆರಳು ಕೊಟ್ಟರೆ ಅಸ್ತಾನೆ ನುಂಗ್ಬಿಡ್ತಾರೆ ಅವರು, ಅಷ್ಟು ಟ್ಯಾಲೆಂಟೆಡ್ ಪರ್ಸನ್. ಒಂದು ದಿವಸ ಏನಾಯಿತು, ಜಸ್ಟ್ ಒಂದೇ ಒಂದು ಲೈನ್ ಹಿಂಗೆ ಬಂತು ಅಷ್ಟೇ. ಇಬ್ಬರು ಸೇರ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಂದು ಲೈನ್ ಬಂತು. ಆ ಲೈನ್ ಏನಾಯಿತು ಅಂದರೆ 15 ದಿವಸದಲ್ಲಿ ಪೂರ್ತಿ ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು. ಕಂಪ್ಲೀಟ್ A to Z ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು ರಾವುತ ಅಂತ. ನಾನು ಅದನ್ನು ಕೇಳಿದ ತಕ್ಷಣ ನನಗೆ ಒಂದು ಸೆಕೆಂಡ್ ಮೈಯೇ ಜುಮ್ ಅಂದ್ಬಿಡ್ತು. ಅಪ್ಪ, ಏನು ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀರಾ ನೀವು, ಇದು ನನ್ನ ಕೈಲಿ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂತು. ನಿಜವಾಗ್ಲೂ ನನಗೆ ನಂಬಿಕೆ ಇರಲಿಲ್ಲ ಈ ಸಿನಿಮಾ ಆ್ಯಕ್ಟ್ ಮಾಡ್ತೀನಿ, ಈ ಥರದೊಂದು ಕತೆ ಅಲ್ಲ. ಫಸ್ಟ್ನೇ ಇದು ಬಂದು ನನ್ನ 3ನೇ ಸಿನಿಮಾ. ಆದರೆ ಈ 3ನೇ ಸಿನಿಮಾ ಆದ್ರೂ ಈ ಸಿನಿಮಾದಲ್ಲಿ ಹೇಗೆ ಮೂರು ಶೇಡು, ಈಗ ಶಾಂತನು ಸತ್ಯವತಿ, ಬಲ್ಲವ, ಶಿವಬಸವ, ಈ ಥರ ಮೂರು ಶೇಡ್ ಹೇಗೆ ಮಾಡೋಕ್ಕೆ ಸಾಧ್ಯ ನನ್ನ ಕೈಲಿ, ಮೊದಲನೇ ಸಿನಿಮಾ ಆದ್ರೂ ಅಂತ ನನಗೆ ಆ ಒಂದು ಡೌಟ್ ಇತ್ತು. ಇಲ್ಲ, ನೀನು ಮಾಡೇ ಮಾಡ್ತೀಯಾ, ನಿನ್ನ ಬಗ್ಗೆ ನಿನಗೆ ಎಷ್ಟು ನಂಬಿಕೆ ಇದೆಯೋ ಅಲ್ವೋ ಗೊತ್ತಿಲ್ಲ, ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ನಂಬಿಕೆ ಇದೆ, ನೀ 100% ಮಾಡೇ ಮಾಡ್ತೀಯಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಡೈಲಾಗ್ ಬರ್ಕೊಂಬಂದರು. ನಾನು ನಾರ್ಮಲ್ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಒಂದು ಸರಿ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ನೋಡಿದ್ಮೇಲೆ ಉತ್ತರ ಕನ್ನಡ ಭಾಷೆ 50% ಅಲ್ಲ 80% ಡೌನೇ ಆಗೋಯ್ತು ನನಗೆ. ಏನು ಮಾಡೋದು ಇವಾಗ, ಈ ಥರದ್ದು ಉತ್ತರ ಕರ್ನಾಟಕ ಭಾಷೆ ಜೀವನದಲ್ಲಿ ಯಾವತ್ತೂ ಮಾತಾಡೇ ಇಲ್ಲ ನಾನು, ಈ ಥರ ಭಾಷೆ ಏನು ಮಾಡೋದು ಅಂತ ಅಂದ್ಕೊಂಡಾಗ, ಇಲ್ಲ ನೀನು ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್, ನೀನು ಪ್ರಾಕ್ಟೀಸ್ ಮಾಡಿದ್ರೆ ನಿಂಗೆ 100% ಬರುತ್ತೆ ಅಂತ. ಆಮೇಲೆ ಸರಿ ಆಯಿತು ಅಂದುಬಿಟ್ಟು ಎಲ್ಲ ರಿಹರ್ಸಲ್ಸ್ ಎಲ್ಲ ಕೊಟ್ಟರು, ಎಲ್ಲ ನೀನು ಓಕೆ ಅಂತಂದರು. ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ನಿಂತ ಮೇಲೆ ನನಗೆ ಗೊತ್ತಿಲ್ಲ ನಾನು ಅದು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ನು, ಅದು ಹೆಂಗೆ ಈ ಪಾತ್ರ ಅದು ಹೆಂಗೆ ನನ್ನ ಒಳಗೆ ಬಂತು ನನಗೆ ಗೊತ್ತಿಲ್ಲ. ಕಂಪ್ಲೀಟ್ A to Z ನಮ್ಮ ಡೈರೆಕ್ಟ್ರು ನನಗೆ ಈ ಒಂದು ಸಿನಿಮಾಗೆ ಕಂಪ್ಲೀಟ್ 100% ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ನಂಬಿಕೆ ಇಟ್ಟರು, ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟರು. ಫಸ್ಟ್ ಟೈಮು ನಮ್ಮ ಡೈರೆಕ್ಟ್ರು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಯಾವುದೇ ರೀತಿ ಫಸ್ಟು ಡೈರೆಕ್ಟ್ರು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಯಾವುದೇ ರೀತಿ ಏನೂ ಅವರು ಅಬ್ಜೆಕ್ಷನ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಪ್ರೊಡ್ಯೂಸರ್ಗೆ ಕರ್ಕೊಂಡೋಗಿ ನನ್ನನ್ನು ತೋರಿಸಿದಾಗ ಅವ್ರಿಗೆ ಕಂಪ್ಲೀಟ್ ಕತೆ ಮೇಲೆ ಅವ್ರಿಗೆ ಹೋಪ್ ಇತ್ತು. ಈ ಹೀರೋ ಅದು ಇದು ಇದೆಲ್ಲ ಯಾರು ಆರ್ಟಿಸ್ಟ್ ಇದೆಲ್ಲ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಅವರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ಸಿನಿಮಾನ ಟೇಕಪ್ ಮಾಡಿದ್ವಿ. ಟೇಕಪ್ ಮಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಉತ್ತರ ಕನ್ನಡ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆ ಬಿಸಿಲು ಮತ್ತು 500 ವರ್ಷದಿಂದ ಯಾರೂ ಚಪ್ಪಲಿ ಕೂಡ ಆಗ್ತಾ ಇರಲಿಲ್ಲ. ಆ ಬೆಟ್ಟದ ಮೇಲೆ ನಾವು ಚಪ್ಪಲಿ ಇಲ್ದೇ ನಿಂತ್ಕೊತಾ ಇದ್ವಿ. ಎಲ್ಲ ಕಾಲೆಲ್ಲ ಸುಡ್ತಿತ್ತು, ಎಲ್ಲ ಸಿಕ್ಕಾಪಟ್ಟೆ ಅದೆಲ್ಲ ಅನುಭವಿಸಿದ್ದೀವಿ. ಎಷ್ಟೋ ಸರಿ ಕಾಡು ಒಳಗೆ ಶೂಟ್ ಮಾಡ್ತಾ ಇದ್ವಿ, ಊಟ ಕೂಡ ಬರ್ತಾ ಇರಲಿಲ್ಲ, ಮೀನ್ಸ್ ತರದ್ ಲೇಟ್ ಆಗ್ತಿತ್ತು ಕೆಲವು ಸರಿ. ಆವಾಗ ಹಸ್ಕೊಂಡು ಎಷ್ಟೋ ಸರಿ ಮಾಡಿದ್ದೀವಿ. ಈ ಥರ ಎಲ್ಲ ಸ್ಟ್ರಗಲ್ಸ್ ಏನಾಯಿತು, ನಮಗೆ ಒಂದು ರಾವುತ ಅನ್ನೋದು ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ಗೆ ಒಂದು ಸ್ಪೋರ್ಟಿವ್ನೆಸ್ ಬಂತು ರಾವುತ ಅನ್ನೋದು. ನಾನು ಹೇಳಿದ್ದೆ 15 ನಿಮಿಷ ಇರ್ತೀನಪ್ಪ ಅಂತ, ಆದರೂ ಒಳ್ಳೆ ಕೆಲಸ, ಪ್ರಯತ್ನ ಭಾಳ ಸಿದ್ದು ವಜ್ರಪ್ಪನವರ ಪ್ರಯತ್ನ ನಿಜವಾಗಿ 12ನೇ ಶತಮಾನಕ್ಕೆ ಹೋಗಿರೋದಂತೂ ಭಾಳ ಇದೆ, ಬದಲಾವಣೆ ಇದೆ. ಈ ಚಿತ್ರ ಯಶಸ್ಸು ಕಾಣಲಿ ಮತ್ತು ಈ ತಂಡದಲ್ಲಿ ಎಲ್ಲರೂ ಕೂಡ ಹೊಸಬರಿದ್ದಾರೆ. ಇವರ ಒಂದು ಜೀವನ ಈ ಚಿತ್ರದ ಮೂಲಕ ಉಜ್ವಲ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಮಾತನಾಡ್ತೇನೆ. ರಾವುತ ಚಿತ್ರ ಸುಚಿನ್ ಶರ್ಮಾ ಅವರ ಸಂಗೀತ ನಿರ್ದೇಶನ. ಇದೀಗ ರಾವುತ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ. ಶೇರ್ ಮಾಡಿ, ತಮ್ಮೆಲ್ಲರ ಸಪೋರ್ಟ್ ಹಾಡುಗಳಿಗೆ ಇರಬೇಕು ಮತ್ತೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾರೆ. ಈಗ ತಾನೇ ನಮ್ಮ ಗೆಸ್ಟ್ ರೇವಣ್ಣ ಅವರು ಹೋದರು, ಅದನ್ನು ಆಡಿಯೋ ಬಿಡುಗಡೆ ಮಾಡಿಕೊಟ್ಬಿಟ್ಟು ಹೋದರು. ಅದನ್ನು ತುಂಬ ವಿಶೇಷ. ಪ್ರಥಮವಾಗಿ ಸಿದ್ದು ವಜ್ರಪ್ಪ ಬಂದಾಗ ಹೇಳ್ತಾ ಇದ್ರು, ಸರ್ ಈ ಕತೆ ಬಂದ್ಬಿಟ್ಟು 12ನೇ ಶತಮಾನದ್ದು, ಅದಕ್ಕೆ 3 ಹಾಡುಗಳು ತುಂಬ ಆ್ಯಪ್ಟಾಗಿ ಮಾಡಿದ್ದೀವಿ, ತುಂಬ ಅಚ್ಚುಕಟ್ಟಾಗಿದೆ, ಕತೆಗೆ ಏನು ಬೇಕು ಅದೇ ರೀತಿ ಹಾಡುಗಳು ಬರುತ್ತೆ. ಸೊ ಈ ಹಾಡುಗಳು ನಿಮ್ಮ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡಿ ಸರ್, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಸೊ ಹೇಳಿದ್ಮೇಲೆ ನಾನು ಜಾನರಲ್ಲಿ ಹಳೆದು ಅಂದರೆ ಹೊಸದು ಹಳೆದು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಡುಗಳನ್ನ ತೊಗೊಂಡು ಹಾಡಿಗೆ ಸಪೋರ್ಟ್ ಮಾಡಿ, ಮತ್ತು ಏನಾದರೂ ತಪ್ಪುಗಳಿದ್ರೆ ಅಲ್ಲೇ ಕಮೆಂಟ್ ಹಾಕಿ ಕೆಳಗಡೆ. ಅವಾಗ ಅವ್ರು ನೋಡ್ತಾರೆ, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ನೋಡ್ತಾರೆ, ಅವರು ಚೇಂಜ್ ಮಾಡ್ಕೊತಾರೆ, ಏನಾದರೂ ಕಲ್ತ್ಕೊಳ್ತಾರೆ, ಅವ್ರು ಏನಾದರೂ ಚೇಂಜಸ್ ಮಾಡಿದ್ರು ಮಾಡ್ಕೊತಾರೆ. ಸೊ ಹಾಗಾಗಿ ದಯಮಾಡಿ ಎಲ್ಲರ ಸಪೋರ್ಟು ಈ ಸಿನಿಮಾ ತಂಡದ ಮೇಲಿರಲಿ, ಸಿನಿಮಾ ಮೇಲಿರಲಿ.
ಕೊನೆಗೆ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಜೋಬ್ ತುಂಬಲಿ. ಸೊ ಒಳ್ಳೇದಾಗಲಿ. ಈ ಥರ ನಿಮ್ಮ ಬತ್ತಲ್ಗಡಿನ 4-5 ಸಿನಿಮಾ ಬರಲಿ ವಜ್ರಪ್ಪ ಅವರೇ. ಹೀರೋಯಿನ್ನು ಅಂದರೆ ನಟನೆಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಹೀರೋ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಜೊತೆಗೆ ನನ್ನ ಪಕ್ಕದಲ್ಲಿ ಸುನಿಲ್ ಸುಚಿನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮ್ಯೂಸಿಕ್ ಮಾಡಿದ್ದೀರಿ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಸ್ಟೇಜ್ ಮೇಲೆ ಕರೀವ ಈ ಸಿನಿಮಾ ಮುಗಿದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ತಂಡಕ್ಕೆ ಮತ್ತು ಸಿರಿ ಚಾನಲ್ ಹೆಡ್ಗೆ ಹಾಗೂ ರೇವಣ್ಣ ಸರ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಇದು ನನ್ನ ಡೆಬ್ಯೂ ಸಿನಿಮಾ, ಹೊರಗೆ ಬರ್ತಾ ಇರೋಂಥ ಮೊದಲನೇ ಸಿನಿಮಾ. ಸುಮಾರು 9 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರೀಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಪ್ರಯತ್ನ ಪಡ್ತಾನೆ ಇದ್ದೆ. ಬಟ್ ಮಾಡಿರೋದೆಲ್ಲ ಆ್ಯಸ್ ಸಿದ್ದು ವಜ್ರಪ್ಪ ಅವ್ರು ಹೇಳೋದಂಗೆ ಅವ್ರದ್ದು ಕೂಡ ಸುಮಾರು ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದು ರಿಲೀಸ್ ಹಂತಕ್ಕೆ ಬರಲಿಲ್ಲ. ಸೊ ನಂದು ಅದೇ ಥರನೇ ಆಗ್ತಾ ಇತ್ತು. ಇದು ಸ್ಟಾರ್ಟ್ ಮಾಡಿದಾಗಲೂ ನನಗೆ ಪರಿಚಯ ಬಂದು ಅಪ್ಪು ಸರ್ ಪರಿಚಯ ಫಸ್ಟು. ಅವರು ಶಾರ್ಟ್ ಫಿಲಮ್ಸು ಮತ್ತು ಆಲ್ಬಮ್ ಸಾಂಗ್ಸ್ ಎಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಪರಿಚಯ ಆಗಿದ್ದು. ಸೊ ಅವರು ನನಗೆ ಸಿದ್ದು ವಜ್ರಪ್ಪ ಸರ್ನ ಪರಿಚಯ ಮಾಡಿಕೊಟ್ರು. ಇವ್ರು ಮೊದಲನೇ ಸಲ ನನ್ನ ಹತ್ರ ಬಂದಾಗ್ಲೂ ಏನಪ್ಪ ಹಿಂಗೆ ಕತೆ ಹೊಡಿತಾರೆ ಅನ್ನಿಸ್ತಾ ಇತ್ತು. ಅಂದರೆ ತುಂಬ ಮಾತು ತುಂಬ ಏನಂತಾರೆ, ಈ ಪೌರಾಣಿಕ ಈ ಥರ ಮಾತುಗಳೇ ತುಂಬ ಜಾಸ್ತಿ ಮಾತಾಡ್ತಾ ಇದ್ದಾಗ ನಾನು ಇವ್ರಿಗೆ ಬೈತಾ ಇದ್ದೆ, ಹೇಗೆ ಸರ್ ನೀವು ಕಮರ್ಷಿಯಲ್ ಸಿನಿಮಾಗೆ ಹೇಗೆ ಹೊಂದ್ಕೊಂತೀರಾ, ಬರೀ ಈ ಥರನೇ ಮಾತಾಡಿದ್ರೆ ಅಂತ. ಬಟ್ ಮಾತಾಡ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಗೊತ್ತಾಯ್ತು ಈ ಸಿನಿಮಾಲಿ ಎಷ್ಟು ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸ್ಕ್ರಿಪ್ಟಿಂದ ಹಿಡಿದು ತುಂಬ ಸಣ್ಣ ವಿಷಯಗಳು. ಈ ಸಿನಿಮಾದಲ್ಲಿ ನಾನು ಕೇಳಿದಾಗ್ಲೂ ಸ್ಟಾರ್ಟಿಂಗಲ್ಲಿ ನಾನು ಏನೂ ಮಾಡಿಲ್ಲ, ಇದುವರೆಗೂ ರಿಲೀಸ್ ಆಗಿಲ್ಲ ಸಿನಿಮಾ, ನನ್ನ ಮೇಲೆ ಏನು ನಂಬಿಕೆ ಅನ್ನೋ ಥರದಲ್ಲೇ ಫಸ್ಟ್ ಮಾತುಕತೆ ಬಂದಿದ್ದು. ಆಮೇಲೆ ಆಕ್ಟರ್ಸ್ ಬಗ್ಗೆನೂ ನಾನು ವಿಚಾರಿಸಿದ್ದೆ. ಅಂದರೆ ಯಾರು ಹೊಸಬ್ರಿಲ್ಲ, ನೀವು ಹೊಸಬ್ರಿಲ್ಲ, ಹೇಗೆ ಬಂಡವಾಳ ಹಾಕ್ತೀರಾ, ಹೇಗೆ ಸಿನಿಮಾ ಮಾಡ್ತೀರಾ, ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅದೇ ಆ್ಯಕ್ಚುಲಿ ಫ್ಯಾಕ್ಟ್. ಅಂದರೆ ನಮಗೆ ಅರ್ಥ ಆಗಿರೋದಾಗಿರ್ಬೋದು. ಈ ಯಾರು ಹೊಸಬ್ರಿಲ್ಲ, ಯಾವ ಥರ ಸ್ವೀಕರಿಸ್ತಾರೆ ಗೊತ್ತಿಲ್ಲ, ಯಾವ ಧೈರ್ಯದ ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀರಾ, ಈ ಥರನೇ ಮಾತುಕತೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಯಾವಾಗ ಮೊದಲನೇ ಸಾಂಗ್ ಮಾಡಿ ಅವ್ರ ಕತೆ, ಆ ಸಾಂಗಲ್ಲಿ ಒಂದು ಕತೆ ಬರುತ್ತೆ ಅಂತ ವಿಶ್ಲೇಷಣೆ ಕೊಟ್ಟರು, ಅದಾದ್ಮೇಲೆ ನನಗೆ ತುಂಬಾ ನಂಬಿಕೆ ಬಂತು. ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಇದು, ಇದ್ರಲ್ಲಿ ಏನೋ ಇದೆ, ಎಕ್ಸ್ಪೆರಿಮೆಂಟಲ್ ಆಗಿದ್ರು, ಎಲ್ಲ ಹೊಸಬ್ರಾಗಿದ್ರು ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ನಾವ್ ಏನ್ ಮಾಡ್ತಿದೀವಿ ಇದು ಜನಕ್ಕೆ ಮುಟ್ಟಿಸ್ಬೇಕು, ಅಂದ್ರೆ ಜನಕ್ಕೆ ಅದು ರೀಚ್ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂತು. ಸೊ ಆ ಥರ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಡೈರೆಕ್ಟರ್ ಮತ್ತು ನಮ್ಮ ಪ್ರೊಡ್ಯೂಸರ್. ನೀವೇ ನೋಡ್ತಾ ಇದ್ದೀರಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ತುಂಬ ಫ್ರೆಂಡ್ಲಿ, ಅಂದರೆ ಅವ್ರ ಪ್ರೊಡ್ಯೂಸರ್ ಅಂತಲೇ ನಮ್ಗೆ ಯಾವತ್ತೂ ಅನಿಸಿಲ್ಲ. ಮ್ಯೂಸಿಕ್ ವಿಷಯದಲ್ಲೂ ಅಷ್ಟೇ, ನನಗೆ ಈ ಥರ ಲೈವ್ ರೆಕಾರ್ಡಿಂಗ್ ಬೇಕೇ ಬೇಕು, ನನ್ನ ಪರ್ಕ್ಯೂಷನ್ಸ್ ಎಲ್ಲ ಲೈವ್ ಇಲ್ಲ ಅಂದರೆ ಚೆನ್ನಾಗಿ ಕೇಳಿಸಲ್ಲ ಅಂತೆಲ್ಲ ಗಲಾಟೆ ಮಾಡಿದಾಗ್ಲೂ, ಗಲಾಟೆ ಅಂತಲ್ಲ, ಒಂದು ಸಲ ಹೇಳಿದ ತಕ್ಷಣನೇ 2 ದಿವಸ ಟೈಮ್ ಕೊಡಿ ನನಗೆ, 3ನೇ ದಿವಸಕ್ಕೆ ನೀವು ರೆಕಾರ್ಡಿಂಗ್ ಬುಕ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಎಲ್ಲ ವಿಷಯದಲ್ಲೂ ಯಾವುದ್ರಲ್ಲೂ ಇಷ್ಟೇ ಬಡ್ಜೆಟು, ಹಿಂಗೆ ಲಿಮಿಟೇಷನ್ಸು, ಹಿಂಗೆ ಮಾಡಬೇಕು, ಇದು ಯಾವುದು ನನಗೆ ಲಿಮಿಟೇಷನ್ಸ್ ಇರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಅಷ್ಟೇ, ನೀವು ಇವಾಗ ಏನು ಹಾಡು ಕೇಳಿದ್ರಿ ಇದೇ ಮೊದಲನೇ ಕಂಪೋಸಿಷನ್, ಇದೇ ಲಾಸ್ಟ್ ಕಂಪೋಸಿಷನ್ ಸಿನಿಮಾಗೆ, ಯಾವತ್ತೂ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿ ಅಂತಲೂ ಹೇಳಿಲ್ಲ. ನಾನು ಅದನ್ನು ಇಂಪ್ರೂವೈಸ್ ಮಾಡಿ ನಮ್ಮ ಸೂರಿ ಮಾಸ್ಟರ್ಗೆ ಸ್ವಲ್ಪ ತೊಂದರೆ ಕೊಟ್ಟೆ. ಅಂದರೆ ಅವ್ರ ಕೊರಿಯೋಗ್ರಫಿ ಆಲ್ಮೋಸ್ಟ್ ಇನ್ನೇನು ಸ್ಟಾರ್ಟ್ ಆಗಿ ಇನ್ನೇನು ನಡೀತಾ ಇತ್ತು ಅಂಥ ಟೈಮಲ್ಲಿ ನಾನು ಇಂಪ್ರೂವೈಸೇಷನ್ಸ್ ಮಾಡಿ ಆ ಸಾಂಗ್ ಫೈನಲ್ ಔಟ್ಪುಟ್ ಇವಾಗ ನೀವೇನು ಕೇಳಿದ್ದೀರಾ ಅದು ಬಂದಿದೆ. ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಕಂಪ್ಲೀಟ್ ನಾನೇ ಮಾಡಿರೋದು. ಸಾಂಗ್ಸ್ ಅಲ್ಲಿ ವಿಶೇಷತೆ ಅಂದ್ರೆ ಸರಿಗಮಪ ಕೋರಸ್ ಟೀಮ್ ಏನಿದ್ದಾರೆ, ಈ ಕೋರಸ್ 2 ಸಾಂಗ್ ಕೋರಸ್ ಇದೆ. ಸೊ 2 ಸಾಂಗ್ ಅಲ್ಲೂ ಅವರೇ ಕೋರಸ್ ಹಾಡಿರೋದು ಕಂಪ್ಲೀಟ್. ಸರಿಗಮಪ ನಮ್ಮ ಕನ್ನಡ ವಾಹಿನಿಯಲ್ಲಿ ಜಿ ಕನ್ನಡ ಅಲ್ಲಿ ಬರೋಂಥ ಕೋರಸ್ ಸಿಂಗರ್ಸು. ಮತ್ತೆ ಇನ್ನೊಂದು ಶಂಭೋ ಶಿವ ಶಂಭೋ ಸಾಂಗು ನೀವು ಕೇಳಿದ್ದೀರಾ, ಅದರಲ್ಲಿ ಸಿಂಗರ್ ಬಂದು ಅಶ್ವಿನ್ ಪ್ರಭು ಅಂದ್ಬಿಟ್ಟು, ಮಂಗಳೂರು ಹುಡುಗ, ಚಿಕ್ಕ ಹುಡುಗ, ಅಂದ್ರೆ ಈಗ 21 ವರ್ಷ, ಓದೋದಕ್ಕೆ ಅಂತ ಇವತ್ತು ಮುಂಬೈಗೆ ಹೋಗಿದ್ದಾರೆ, ಅಂದ್ರೆ ಜಪಾನ್ಗೆ ಹೋಗೋದಕ್ಕೆ. ಸೊ ಅವರೆಲ್ಲ ಬರ್ಬೇಕಾಗಿತ್ತು ಇವತ್ತು. ಇನ್ನೊಬ್ರು ಸಿಂಗರ್ ತೇಜು ಅಂದ್ಬಿಟ್ಟು ಅನೂಪ್ ಸಿಳಿನ್ ಸರ್ ಹತ್ರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಎಲ್ಲರೂ ಹೊಸಬ್ರೇನೆ, ಸಂಗೀತದ ಹಾಡಿರೋರಾಗಿರ್ಬೋದು ಎಲ್ಲರೂ ಹೊಸಬ್ರೇನೆ ಸಿನಿಮಾಲಿ. ಕಲಾವಿದರು, ರಂಗಭೂಮಿ ಕಲಾವಿದರೆಲ್ಲ ನಟನೆ ಮಾಡಿರೋದು. ಇಡೀ ಸಿನಿಮಾ ನಿಮ್ಗೆ ಎಲ್ಲೂ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೇನೋ ಅವ್ರ ಹತ್ರ ಅದು ಹೇಳ್ತಾ ಇದ್ದೆ, ಡೈರೆಕ್ಟರ್ ಹತ್ರ, ಪ್ರೊಡ್ಯೂಸರ್ ಹತ್ರ, ಯಾವ ಸೀನು ನಿಮ್ಗೆ ಬೇಜಾರಾಗೋದು ಆ ಥರ ಏನು ಅನ್ಸೋದಿಲ್ಲ. ನಿಮ್ಗೆಲ್ಲೂ ಟೈಮ್ ಸ್ಪೇಸೇ ಇಲ್ಲ, ಕಂಪ್ಲೀಟ್ ಒಂದರಿಂದ ಒಂದು ನಿಮಗೆ ಬಿಲ್ಡ್ ಆಗ್ತಾ ಹೋಗಿರೋದು ಬಂದು ಕಂಪ್ಲೀಟ್ ಸಿನಿಮಾ ನಿಮ್ಗೆಲ್ಲೂ ಅಲ್ಲಿ ನಿಮಗೆ ಬೋರ್ ಆಗ್ತಿದೆ ಅಥವಾ ಲ್ಯಾಗ್ ಆಗ್ತಿದೆ ಅಥವಾ ಇದೇನೋ ಪೌರಾಣಿಕ ತರ ಇದೆ ಆ ತರ ನಿಮ್ಗೇನೋ ಅನ್ಸೋದೇ ಇಲ್ಲ. ಕಮರ್ಷಿಯಲ್ ಸಿನಿಮಾ ಹೇಗೆ ಬರಬೇಕು, ಆ ಪೌರಾಣಿಕ ಕತೆ ಅಥವಾ ಹಳೆ ಕತೆನ, ಮೈಥಾಲಜಿಕಲ್ ಸಿನಿಮಾನ ನಿಮ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ.
ಇರೋ ಚೌಕಟ್ಟಲ್ಲಿ ಏನು ಮಾಡ್ಬೋದು ಅದಕ್ಕೆ ಮೀರಿ ಮಾಡಿದ್ದೀವಿ ಎಲ್ಲರೂ ಸೇರಿ. ಸೊ ನಮ್ಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್, ಮೀಡಿಯಾ ಸಪೋರ್ಟ್ ಆಗಿರ್ಬೋದು, ಜನತೆಯ ಸಪೋರ್ಟ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಾವು ಈ ಥರ ಮುಂದಕ್ಕೂ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮಿಂದ ಬರಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೊರಿಯೋಗ್ರಫಿ ಮಾಡಿದ್ದೀನಿ, ಬಟ್ ಈ ಚಿತ್ರ ಮಾಡುವಾಗ ವಿಭಿನ್ನವಾಗಿ ಇತ್ತು ನನಗೆ. ಫಸ್ಟ್ ಟೈಮು ನಾನು ಡೈರೆಕ್ಟರ್ ಸರ್ ಮೀಟ್ ಮಾಡಿದಾಗ ಡೈರೆಕ್ಟಾಗಿ ಹೆಂಗೆ ಹೀರೋಯಿನ್ ಡೈರೆಕ್ಟಾಗಿ ಸ್ಪಾಟಕ್ಕೆ ಕರ್ಕೊಂಡಿದ್ರು ಅದೇ ರೀತಿ ನನ್ನನ್ನು ಕರ್ಕೊಂಡಿದ್ರು. ಅವರು ಗೊತ್ತೇ ಇಲ್ಲ ಯಾರೋ ಚಿಕ್ಕ ಹುಡುಗ ಬರ್ತಾನೆ ಅಂದ್ಕೊಂಡಿದ್ರು ಅಂತ ಅವರು. ಆಮೇಲೆ ಇಷ್ಟೊಂದು ಚಿತ್ರ ಮಾಡಿರೋರ್ನೆಲ್ಲ ಕಳಿಸ್ಬಿಟ್ಟಿದ್ರು ಅಂತ ಪಾಪ ನಮ್ಮ ಕ್ಯಾಮ್ರಾಮ್ಯಾನ್ ಸಪೋರ್ಟ್ ಮಾಡಿದರು. ಇಲ್ಲ ಈ ಥರ ಸೂರಿ ಮಾಸ್ಟರ್ ಅಂತ ಇದ್ದಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಬನ್ನಿ ಅಂತ. ನಾನು ಕಳಿಸ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದಿದ್ರಂತೆ. ಕರೆಸಿದ್ದಾರೆ, ಅವ್ರಿಗೆ ಯಾರೋ ಚಿಕ್ಕ ಹುಡುಗ ಬರ್ತಾರೆ ಅಂದ್ಕೊಂಡವ್ರು ಅವರ ಮಾಮೂಲಾಗಿ. ಆಮೇಲೆ ಹೋದ್ಮೇಲೆ ಹಿಂಗೆ ಅಂತ ಹೇಳಿದ್ಮೇಲೆ ಅಯ್ಯೋ ಎಲ್ಲ ಅಂದ್ಕೊಂಡು ಅದೊಂದು ದೊಡ್ಡ ಕಥೆನೇ ಇದೆ ಅವ್ರದ್ದು. ಇಲ್ಲ, ಅದ್ಭುತವಾಗಿ ನಾನು ಏನು ಬೇಕು ಅಂತ ಕೇಳಿದ್ದೀನೋ ಅದನ್ನು 2 days ಬಿಫೋರೇ ನನಗೆ ರೆಡಿ ಮಾಡಿ ತೋರಿಸ್ತಾ ಇದ್ರು. ಮಾಸ್ಟರ್ ಹಿಂಗಿದೆ, ಇದು ಈ ಥರ ಇದೆ, ಇದು ಹಿಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ. ಡೈರೆಕ್ಟಾಗಿ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಈ ಒಂದು ಹಾಡುಗಳನ್ನ ನಾವು ತೆರೆ ಮೇಲೆ ತರೋಕ್ಕೆ ಆಯಿತು. ಈ ಒಂದು ತೆರೆ ಮೇಲೆ ತರೋಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಿರ್ದೇಶಕರು ಬಹುಮತ ತುಂಬ ಇದೆ, ಅವ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಚಿತ್ರನ ನಾವು ಈ ರೀತಿ ಕೊರಿಯೋಗ್ರಫಿ ಮಾಡೋದಕ್ಕೆ ಮುಂದೆ ಬಂತು. ಧನ್ಯವಾದ ಎಲ್ಲರಿಗೂ. ಇಲ್ಲಿ ಕುಂತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಏನಕ್ಕೆ ನಗ್ತಾವ್ರೆ ಅಂತ ಅಂದರೆ ರಿಯಲ್ ಆಗಿ ಹೊಡೆದ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನಗ್ತಾ ಇದ್ದಾರೆ. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ರಾಘವ ಗೌಡಪ್ಪ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಣ್ಣಪ್ಪ ಅಂತ. ಒಂದು ಹೀರೋ ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ ಪಾತ್ರನ ಕೊಟ್ಟಿದ್ದಂಥ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಇಷ್ಟ ತನಕ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಫಿಲಮ್ಗಳು ನಮ್ಮ ಇದು ನಿಂತೋಯ್ತಿತ್ತು ಅಂತ. ಆದರೆ ಇದು ಕಂಪ್ಲೀಟ್ ಆದಮೇಲೆ ನಿಂತಿದ್ದೊಂದು ಫಿಲಮ್ ಅದನ್ನು ಫುಲ್ ಕಂಪ್ಲೀಟ್ ಆಯಿತು. ಇದು ಖುಷಿ ವಿಚಾರ. ಅದು ನೀವು ನಿಜವಾಗಿ ನೋಡಿದ್ರಲ್ಲ, ಅದಕ್ಕೆ ಅದು ಎತ್ತಿದೆ. ಒಂಥರ ಮನಸ್ಸಿ ಫೀಲ್ ಆಗ್ತದೆ. ಯಾಕಂದ್ರೆ ಎಷ್ಟೋ ಮಂದಿ ತಂದೆ ತಾಯಿ ಹೆಂಗಂದ್ರೆ ಅವ್ರ ಮಗ ಏನ್ ಮಾಡಿದಾನೆ ಸಾಧನೆ ಅಂತ ನೋಡಿನೇ ತುಂಬಾ ಖುಷಿ ಪಡೋಂಥ ಒಂದು ಸಂದರ್ಭ. ಅಂತ ಸಂದರ್ಭದಲ್ಲಿ ಇವ್ರು ಮೇಲಿದ್ದಾರೆ. ಮುಂಚೆ ಇವ್ರು ಒಂದೆರಡು ಮಾತಾಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಇದೆಲ್ಲ ಅದು ತುಂಬಾ ಸಂತೋಷ ಪಡುವಂಥ ವಿಷಯ. ಅದು ನಮ್ಮ ಪಾಲಲ್ಲಿ ಇಲ್ಲ ಬಿಡಿ. ನನ್ನ ಹೆಸರು ಹರ್ಷವರ್ಧನ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ಒಂದು ಗುರುವಿನ ಪಾತ್ರ ಮಾಡಿದ್ದೇನೆ. ಅದರೊಟ್ಟಿಗೆ ನಾನೊಬ್ಬ ರಂಗಭೂಮಿ ಕಲಾವಿದ. ಸುಮಾರು ನಾಟಕಗಳನ್ನು ಮಾಡಿದ್ದೀನಿ ಕಲಾಕ್ಷೇತ್ರದಲ್ಲಿ. DK ಶಿಂದೆ ಅವರ ತಂಡದಲ್ಲಿ ನಾನು ಸುಮಾರು ನಾಟಕಗಳು ಮಾಡ್ತಾ ಇರ್ತೀನಿ, ಪೌರಾಣಿಕ, ಸಾಮಾಜಿಕ. ಅದು ಅಲ್ಲದೆ ಕಿರುತೆರೆಯಲ್ಲಿ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನನಗೆ ಈ ಒಂದು ಪಾತ್ರ ಬರಬೇಕಾದ್ರೆ ಇದಕ್ಕೂ ಒಂದು ಕತೆ ಇದೆ. ಆ್ಯಕ್ಚುಲಿ ಏನಾಗ್ತದೆ ಅಂದರೆ, ಒಂದ್ಸರಿ ನನಗೆ ಡೈರೆಕ್ಟ್ರು ಹಿಂಗೆ ಬಂದು ಈ ಕತೆ ಇನ್ನೂ ಬರೆದಿದ್ದರು ಅಷ್ಟೇ. ಅವಾಗ ಬಂದು ಡಿಸ್ಕಸ್ ಮಾಡಿದರು, ಇದನ್ನು ಈ ಥರ ಮಾಡಿದರೆ ಹೆಂಗೆ, ಅದನ್ನು ಆ ಥರ ಮಾಡಿದರೆ ಹೆಂಗೆ. ಸೊ ನಾವು ಅಲ್ಲಿ ಏನಿಲ್ಲ ಅಂದರೆ ಬರೀ ರೋಡಿನ ಮೇಲೆ ಒಂದು 2 ಗಂಟೆ ಸುಮಾರು ನಿಂತ್ಕೊಂಡು ಮಾತಾಡಿದ್ವಿ ಈ ಕಥೆನ. 2 ಗಂಟೆವರೆಗೂ ಈ ಕತೆ, ಈ ಪಾತ್ರ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗೆ ತೋರಿಸ್ಬೇಕು, ಈ ಪಾತ್ರ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಈ ಪಾತ್ರ ಗೆಟಪ್ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ 2 ಗಂಟೆವರೆಗೂ ರೋಡಿನ ಮೇಲೆ ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆ ಪಾತ್ರಗಳು ಬಂದಿರೋವಂಥದ್ದು ವ್ಯಕ್ತಿ. ಆಮೇಲೆ ಇನ್ನೂ ಒಂದು ಏನು ಅಂದರೆ, ನಮಗೆ ಅಂಥ ಸಂಭಾಷಣೆ ಸಿಗೋದು ತುಂಬ ಕಠಿಣ ಅಂತಲೇ ಹೇಳ್ಬೇಕು. ಯಾಕಂದರೆ ಇವತ್ತಿನ ನಾಳೆ ಪೌರಾಣಿಕ ಸಿನಿಮಾಗಳು ತುಂಬ ಕಡಿಮೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಟಚ್ ಬರ್ತಾ ಇದೆ. ಇದರಲ್ಲಿ ಏನಂದರೆ ಒಂದು ವಿಶೇಷ, ನಿಮಗೆ ಆ ಒಂದು ಫೀಲ್ ಕೊಡುತ್ತೆ, ಆ ಒಂದು ಟಚ್ ಇದೆ. ಆಲ್ಮೋಸ್ಟ್ ಸ್ವಲ್ಪ ಪೌರಾಣಿಕ ಥರ, ಒಂದು ಐತಿಹಾಸಿಕ ಥರ ನಿಮಗೆ ಡೈಲಾಗ್ಗಳಲ್ಲೆಲ್ಲ ಕೇಳಿಸ್ತಾ ಇರುತ್ತೆ. ಅದು ಒಂದು ವಿಶೇಷ ಇದೆ. ಆಮೇಲೆ ಈ ನಮ್ಮ ಡೈರೆಕ್ಟರ್ ಬಂದು ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ, ಒಳಗಡೆ ಇದೆ, ತುಂಬಾ ಇದೆ. ಅವ್ರು ತುಂಬಾ ಕನಸು ಕಾಣ್ತಾ ಇರ್ತಾರೆ. ಯಾವಾಗಲೂ ನೀವು ನೋಡಿದ್ರೆ ಆ ಪಾತ್ರ ಹಿಂಗೆ ಮಾಡಬೇಕು, ಇದನ್ನು ಈ ಥರ ತೋರಿಸ್ಬೇಕು, ಇದನ್ನು ಇನ್ನೊಂದು ಮಾಡ್ಬೋದು, ಇನ್ನೊಂದು ಕತೆ ಈ ಥರ ಜಾಯಿಂಟ್ ಮಾಡ್ಬೋದು ಅಂತೇಳಿ ತುಂಬಾ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಒಂದು ಪ್ರೇರಣೆ ಕೊಡಬೇಕಂದ್ರೆ ನೀವು ಮಾಧ್ಯಮದವರು ನಮ್ಮಂಥ ಹೊಸಬರದು ಗೆಲ್ಲಿಸ್ಬೇಕು. ಗೆಲ್ಲಿಸಿ ನಮ್ಮ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಅನೇಕ ಈ ಥರದ್ದು ಇನ್ನೂ ಅನೇಕ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಇನ್ನೂ ಅವ್ರ ತಲೆಯಲ್ಲಿ ತುಂಬ ಇದೆ. ಅದನ್ನೆಲ್ಲ ಆಚೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಧನ್ಯವಾದ.